ನಿಜವಾಗ್ಲೂ ಶಿಕ್ಷಕರನ್ನ ಮಾತಾಡ್ಸೋದು ಅಂತ ಅಂದ್ರೆ ನಮಗೂ ಒಂದು ಖುಷಿ ಆಗತ್ತೆ. ಆ ಹೆಮ್ಮೆ ಅಂತೂ ಇದ್ದೇ ಇರುತ್ತೆ. ಯಾಕಂದ್ರೆ ನಿಮ್ಮ ವೃತ್ತಿ, ನಿಮ್ಮ ಕೆಲಸವೇ ಆ ರೀತಿ ಆಗಿದೆ. ಇವತ್ತು ಒಳ್ಳೊಳ್ಳೆ ಭವಿಷ್ಯವನ್ನ ರೂಪಿಸ್ಕೊಳ್ಬೇಕು ಅಂತ ಎಷ್ಟೋ ವಿದ್ಯಾರ್ಥಿಗಳು, ಎಷ್ಟೋ ಪೋಷಕರು ಕನಸು ಕಾಣ್ತಾ ಇರ್ತಾರೆ. ಅವ್ರಿಗೊಂದು ಸುಂದರವಾದಂಥ ರೂಪವನ್ನ ಕಲ್ಪಿಸಿಕೊಡುವಂಥ ಜವಾಬ್ದಾರಿ ನಿಮ್ಮ ಹೆಗಲ ಮೇಲಿದೆ. ಅದೆಲ್ಲದ್ರ ಬಗ್ಗೆ ಮಾತಾಡ್ತಾ ಹೋಗೋಣ ಸರ್. ಆದರೆ ಅದಕ್ಕಿಂತ ಮುಂಚಿತವಾಗಿ ನಿಮ್ಮ ಹಿನ್ನೆಲೆ, ನಿಮ್ಮ ತಂದೆ ತಾಯಿ, ನಿಮ್ಮ ಕುಟುಂಬ, ಅದ್ರ ಬಗ್ಗೆ ತಿಳಿಯೋದಾದ್ರೆ ಸರ್. ನಮ್ಮದು ಕಲಬುರಗಿ ಜಿಲ್ಲೆ ಚಿತ್ತಾಪುರ ತಾಲೂಕು. ಮುಂಚೆ ಚಿತ್ತಾಪುರ ತಾಲೂಕು, ಈಗ ಅದನ್ನು ಶಾಬಾದ್ ತಾಲೂಕು ಮಾಡಿದ್ದಾರೆ, ಹೊಸ ತಾಲೂಕಾಗಿದೆ. ರಾವೂರು ಗ್ರಾಮ ಅಂತ, ಬಹುಶಃ ಜಿಲ್ಲಾ ಪಂಚಾಯಿತಿ ಮತ್ತು ತಾಲೂಕು ಪಂಚಾಯಿತಿ ಹೆಡ್ ಕ್ವಾರ್ಟರ್ ಇರುವಂಥ ಒಂದು ದೊಡ್ಡ ಊರು. ಮೂಲತವಾಗಿ ಆ ಊರಿನ ಬಗ್ಗೆ ಹೇಳಬೇಕಾದ್ರೆ ಒಂದು ಗಣಿಗಾರಿಕೆ, ಈಗ ಪರ್ಸಿ ಏರಿಯಾ ಅಂತ ಕರಿತೀವಿ ನಾವು. ಈಗ ಕಲ್ಲಿನ ಗಣಿಗಾರಿಕೆ, ಕಲ್ಲುಗಳನ್ನು ತೆಗೆದು ಅದನ್ನು ಕಟ್ ಮಾಡಿ ಪಾಲಿಷ್ ಮಾಡಿ ಅದನ್ನು ಬೇರೆ ಬೇರೆ ಊರುಗಳಿಗೆ ಅದನ್ನು ಕಳಿಸುವಂಥ ಒಂದು ಊರು. ಮೂಲತವಾಗಿ ಬೇಸಿಕಲಿ ಏನಾಗ್ತದೆ ಅಂದ್ರೆ ಕಲ್ಲಿನ ಗಣಿಗಾರಿಕೆ ಊರು. ಕಾರ್ಮಿಕರು, ಉದ್ಯಮ, ಈ ರೀತಿ ವಾಣಿಜ್ಯ ರೀತಿಯಿಂದ ಬೆಳೆದಂಥ ಊರು. ಅಲ್ಲಿ ನಮ್ಮ ತಂದೆಯವರು ಡಾಕ್ಟರ್ ಗುಂಡಣ್ಣ ಬಾಳಿ ಅಂತ, ಆದರೆ ಅವರು ಮತ್ತು ನಮ್ಮ ತಾಯಿಯವರು ಶಿವಲಿಂಗಮ್ಮ ಬಾಳಿಯವರು ಇಬ್ಬರು ನಮ್ಮದು ಮೂಲತವಾಗಿ ಸಾತ್ಕೇಡ್ ಅಂತ ಬರ್ತಾರೆ. ಸಾತ್ಕೇಡಿಂದ ವಲಸೆ ಬಂದು ರಾವೂರಿಗೆ ಬರ್ತಾರೆ. ರಾವೂರಿಗೆ ಬಂದ ನಂತರ ನಾವು 4 ಜನ, ನಮ್ಮ ಅಕ್ಕ ರಾಚಮ್ಮ ಅಂತ, ಆಮೇಲೆ ಈಶ್ವರ್ ಬಾಳಿ, ಆಮೇಲೆ ನಾಗಮ್ಮ ಬಾಳಿ ಮತ್ತು ನಾವು ಸಿದ್ಲಿಂಗ್ ಬಾಳಿ ಅಂತ. ನಾನು ಹುಟ್ಟಿದ್ದು ರಾವೂರಲ್ಲಿ 1982 ಮೇ 2 ನಮ್ಮ ಜನನ ಆಯಿತು. ಆದರೆ ರಾವೂರು ಅಂತ ಬಂದಾಗ ಭಾಳ ಜನ ಇದು ಗಣಿಗಾರಿಕೆ ಏರಿಯಾ, ಇದು ಶಿಕ್ಷಣದಿಂದ ವಂಚಿತರಾದಂಥ ಏರಿಯಾ, ಆಮೇಲೆ ಇಲ್ಲಿ ಬರೀ ಕೂಲಿ ಕಾರ್ಮಿಕರ ಏರಿಯಾ, ಈ ಮಟ್ಟಿಗೆ ಜನರ ತಿಳುವಳಿಕೆ ಇತ್ತು. ಆದರೆ ಬರ್ತಾ 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 ಅದನ್ನು ಶೈಕ್ಷಣಿಕವಾಗಿ ರಾವೂರು ಅಂದರೆ ಅದು ಶಿಕ್ಷಣದ ಊರು, ರಾವೂರು ಅಂತಂದರೆ ಅದು ಸಾಹಿತಿಗಳ, ಕವಿಗಳ ಊರು ಅನ್ನೋಷ್ಟು ಮಟ್ಟಿಗೆ ಈಗ ಅದು ಬದಲಾವಣೆ ಆಗಿದೆ. ಭಾಳ ಆತ್ಮತೃಪ್ತಿ ಇದೆ. ಒಂದಿಷ್ಟು ಪರಿಸರವನ್ನು ಬದಲಾಯಿಸುವಂಥ ಕೆಲಸವನ್ನು ನಾವು ಮಾಡಿದ್ದೀವಿ. ಆದರೆ ಮೂಲತವಾಗಿ ನಮ್ಮ ಫ್ಯಾಮಿಲಿ ಬ್ಯಾಕ್ಗ್ರೌಂಡನ್ನು ನೋಡಿದ್ರೆ ಅಥವಾ ಹಿನ್ನೆಲೆಯನ್ನು ನೋಡಿದ್ರೆ, ನಾವು ಗುಂಡಣ್ಣ ಬಾಳಿ ಅನ್ನೋದು ಒಂದು ದೊಡ್ಡ ಫ್ಯಾಮಿಲಿ ಇದೆ. ಒಂದು ಬಾಳಿ ಕುಟುಂಬ ಅಂತಂದರೆ ಒಂದು 20-25 ಕುಟುಂಬಗಳ ಒಂದು ದೊಡ್ಡ ಫ್ಯಾಮಿಲಿ. ಅದರಲ್ಲಿ ಒಂದು 200 ಜನ ಸದಸ್ಯರಿದ್ದಾರೆ. ಅದು ಮೂಲತವಾಗಿ ಬೆಳೆದದ್ದು ಒಂದು 2 ಫ್ಯಾಮಿಲಿಯಿಂದ, ಒಂದು 2 ದೊಡ್ಡ ಫ್ಯಾಮಿಲಿಯಿಂದ ಹೀಗೆ ಅದು ಬೆಳೀತಾ ಬಂತು. ಈಗ ಒಂದು 200 ಜನ ನಮ್ಮ ಬಾಳಿ ಫ್ಯಾಮಿಲಿ ಇದ್ದಾರೆ. ಅದೇ ರಾಜಕೀಯವಾಗಿ ಒಂದಿಷ್ಟು ಪ್ರತಿಷ್ಠೆಯ ಒಂದು ಫ್ಯಾಮಿಲಿ ಇದೆ. ಸಾಮಾಜಿಕವಾಗಿ, ಧಾರ್ಮಿಕವಾಗಿ, ಆಧ್ಯಾತ್ಮಿಕವಾಗಿ ಹೀಗೆ ನಮ್ಮ ತಂದೆಯವರು ಗುಂಡಣ್ಣ ಬಾಳಿಯವರು ಎಲ್ಲ ಕಡೆ ಅದನ್ನು ಭಾಳ ಪ್ರಸಿದ್ಧರಾಗಿದ್ದಾರೆ. ಆ ಭಾಗದಲ್ಲಿ ಅವ್ರು ಹಣ ಗಳಿಸಲಿಲ್ಲ, ಆದರೆ ಹೆಸರು ಗಳಿಸಿದ್ದಾರೆ. ಇದ್ದಂಥ ಆಸ್ತಿಯನ್ನು ಕೂಡ ಮಾರಿ ಮಕ್ಕಳನ್ನೇ ಒಂದು ಆಸ್ತಿಯನ್ನಾಗಿ ಮಾಡಿದ್ದಾರೆ. ಭಾಳ ಸಂತೋಷ ಇದೆ ನಮಗೆ. ನೀವು ಕೊನೆಯವರ ಸರ್? ನಾವು ಕೊನೆಯವರು ಲಾಸ್ಟ್. ಈಗ ಕೊನೆ ಮಕ್ಕಳು ಅಂತಂದ್ರೆ ಸ್ವಲ್ಪ ಮುದ್ದು ಜಾಸ್ತಿ ಅಂತ ಹೇಳ್ತಾರೆ, ನಾರ್ಮಲ್ ಆಗಿದೆ. ನಿಮ್ದು ಜಾಯಿಂಟ್ ಫ್ಯಾಮಿಲಿ, ತುಂಬಾ ದೊಡ್ಡ ಕೂಡು ಕುಟುಂಬ ಅಂತ ಹೇಳ್ತಿತ್ತು. ಆ ಪ್ರೀತಿ ಪಡ್ಕೊಳ್ಳೋದು, ಆ ಪ್ರೀತಿ ಸಂಪಾದನೆ ಮಾಡೋದಿದೆಯಲ್ಲ, ಅದು ಎಲ್ರಿಗೂ ಸಿಗಲ್ಲ. ಸೊ ನಿಮ್ಮ ಬಾಲ್ಯದ ದಿನಗಳು ಅಂತ ಬಂದಾಗ ತಂದೆ ತಾಯಿ, ದೊಡ್ಡಪ್ಪ, ಚಿಕ್ಕಪ್ಪ, ಅಕ್ಕಂದ್ರು, ಅಣ್ಣಂದ್ರು ಎಲ್ಲ ಹೆಂಗಿತ್ತು ಅಂತ ಸರ್? ನಾವು ನಮ್ಮ ತಂದೆಯವರಿಗೆ ಒಬ್ಬರು ತಮ್ಮದವರು ಬಸಲಿಂಗಪ್ಪ ಬಾಳಿ ಅಂತ, ಅವ್ರದೊಂದು ಪಾಲಿಶ್ ಮಷಿನ್ ಇತ್ತು. ನಾವು ಕೂಡ ಇರ್ತಿದ್ವಿ. ಆದರೆ ಬರ್ತಾ 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 ಅವರು ಫ್ಯಾಮಿಲಿ ದೊಡ್ಡದಾದಾಗೆ ನಾವು ಸ್ವಲ್ಪ ವಾಸ ಮಾಡಲಿಕ್ಕೆ ಮನೆ ಚಿಕ್ಕದಾಗಿತ್ತು. ಆದರೆ ಒಂದು ಆಶ್ಚರ್ಯಕರ ಸಂಗತಿ ಅಂದರೆ, ಹೇಳ್ಕೊಲಿಕ್ಕೆ ಮನೆ ದೊಡ್ಡ ಮನೆತನ, ಆದರೆ ಆರ್ಥಿಕವಾಗಿ ಅಷ್ಟು ನಾವು ಸಬಲರಾಗಿರಲಿಲ್ಲ. ಯಾಕಂದರೆ ಅವರು ನಮ್ಮ ತಂದೆಯವ್ರ ಬಗ್ಗೆ ನಾವು ಹೇಳಬೇಕಾದ್ರೆ ಇದ್ದಂಥ ಆಸ್ತಿಯನ್ನು ಮಾರಿ ಕೂಡ ಸಮಾಜ ಸೇವೆ, ವೃತ್ತಿಯಲ್ಲಿ ವೈದ್ಯರಾದರೂ ಕೂಡ, ಆದರೆ ಸಮಾಜ ಸೇವೆನೇ ಅವರ ಮೂಲ ಕಾಯಕ ಆಗಿತ್ತು. ಮನೆಯಿಂದನೇ ಅವರೆಲ್ಲವನ್ನ ಸಮಾಜಕ್ಕಾಗಿಯೇ ಕೊಡ್ತಾ ಇದ್ರು. ಅವ್ರ ವೃತ್ತಿಯಲ್ಲಿ ವೈದ್ಯರು ಅಂತಂದರೆ ಆಗಿನ ಕಾಲದಲ್ಲಿ RMP ಡಾಕ್ಟರ್ ಅಂತಿದ್ರು. RMP ಡಾಕ್ಟರ್ ಮಾಡ್ತಾನೆ ಅವ್ರೇನು ಮಾಡ್ತಾರೆ ಅಂತಂದರೆ, ಯಾರು ಪೇಷಂಟ್ಗಳು ಬಂದಿರ್ತಾರೆ ಅವರಿಗೆ ಎಲ್ಲ ಟ್ರೀಟ್ಮೆಂಟ್ ಕೊಡೋದು, ಅವರಿಂದ ₹1 ನಿರೀಕ್ಷೆ ಮಾಡೋಂಗಿಲ್ಲ. ಅವ್ರು ಕೊಟ್ಟರೆ ತಗೋದು, ಇಲ್ಲ ಅಂತಂದರೆ ಅವರಿಗೆ ಚಹಾ ಕುಡಿಸಿ ಕಳಿಸೋದು. ಮತ್ತು ಅವ್ರಿಗೆ ಏನಾದರೂ ಮೆಡಿಸಿನ್ಸಿಗೆ ದುಡ್ಡಿಲ್ಲ ಅಂತಂದರೆ ಇವರೇ ಮೆಡಿಸಿನ್ಸ್ ಕೊಡೋರು. ಮೆಡಿಸಿನ್ಸ್ ಕೊಟ್ಟು, ಟ್ರೀಟ್ಮೆಂಟ್ ಕೊಟ್ಟು ಕಳಿಸಿ, ಮತ್ತು ಹೈಯರ್ ಏನಾದರೂ ರೆಫರ್ ಮಾಡೋದಿತ್ತು ಬೇರೆ ಬೇರೆ ಕಡೆ, ಅವರಿಗೆ ದೊಡ್ಡ ದೊಡ್ಡ ಹಾಸ್ಪಿಟ್ಲಿಗೆ ಕಳಿಸಿತ್ತು ಅಂದರೆ ಇವರೇ ಖುದ್ದಾಗಿ ಹೋಗಿ ಆ ಹಾಸ್ಪಿಟ್ಲಿಗೆ ಹೋಗಿ ಅಡ್ಮಿಟ್ ಮಾಡಿ, ಈ ರೀತಿ ತಮ್ಮ ಇದ್ದು ಬಿದ್ದದೆಲ್ಲ ಸಂಪನ್ಮೂಲವನ್ನು ಎಲ್ಲ ಅವ್ರಿಗೆ ಜನರಿಗಾಗಿನೇ. ಬಟ್ ಮಕ್ಕಳು ನಾವು ಅದನ್ನು ಅರ್ಥ ಮಾಡ್ಕೊಳ್ತಾ ಇದ್ವಿ. ಅಂದರೆ ಸಮಾಜ ಸೇವೆಗಾಗಿನೇ ತಂದೆಯವ್ರು ದುಡಿತಾ ಇದ್ದಾರೆ, ನಾವು ಕೂಡ ನಮ್ಮ ಜವಾಬ್ದಾರಿ ನಿರ್ವಹಣೆ ಮಾಡಬೇಕು ಅನ್ನೋದ್ರ ಬಗ್ಗೆ ನಾವು ಜಾಸ್ತಿ ಅತಿಯಾಗಿ ಅವ್ರಿಗೆ ಏನೋ ಬೇಡಿಕೆಗಳನ್ನು ಇಡ್ತಾ ಇರಲಿಲ್ಲ. ಒಂದು ಲಿಮಿಟೇಷನ್ದಲ್ಲಿ ನಾವು ಬೆಳೀತಾ ಇದ್ವಿ. ಆದರೆ ನಾವು ಏನೋ ಹೇಳ್ಕೋಬೇಕಂತಂದರೆ ನಮ್ಮ ತಾಯಿ ಹತ್ರನೇ ಹೇಳ್ಕೊಳ್ಬೇಕು. ಅಂದರೆ ತಂದೆ ಅಂದರೆ ಕಟ್ಟುನಿಟ್ಟು, ಅವ್ರ ಶಿಸ್ತು, ಭಾಳ ಹೆದರ್ತಾ ಇದ್ವಿ. ಈಗಲೂ ನಮ್ಮ ತಂದೆಯವ್ರಿಗೆ ಹೆದರ್ತೀವಿ ನಾವು. ಯಾಕಂತಂದರೆ ರಾಜಕೀಯ ಹಿನ್ನೆಲೆ ಅಂತ ಬಂದಾಗ ನಮಗೆ ಜಾಸ್ತಿ ಅಟ್ಯಾಚ್ಮೆಂಟ್ ಇಲ್ಲ. ಅವ್ರದ್ದೇ ಆದ ರಾಜಕೀಯ, ಸಮಾಜ ಸೇವೆ ಅದನ್ನು ನೋಡ್ತಾ ನಾವು ಬೆಳೆದಿದ್ವಿ.
ಆದರೆ ಇವತ್ತು ಮಟ್ಟಿಗೆ ನಾವು ಈ ಸ್ಟುಡಿಯೋದಲ್ಲಿ ಬಂದು ಒಂದಷ್ಟು ಮಾತು ಹೇಳ್ತಾ ಇದ್ದೀನಿ ಅಂತಂದರೆ ಅದಕ್ಕೆ ಮೂಲ ಕಾರಣ ನಮ್ಮ ತಂದೆಯವರು. ಅವ್ರು ಕಲಿಸಿದಂಥ ಶಿಸ್ತು, ಅವ್ರು ಕಲಿಸಿದಂಥ ಮೌಲ್ಯಗಳು, ಆದರ್ಶಗಳು ಇವತ್ತಿಗೂ ಕೂಡ ನಮ್ಮನ್ನು ಈ ರೀತಿಯಾಗಿ ಬೆಳೀಲಿಕ್ಕೆ ಒಂದು ಪೂರಕ ವಾತಾವರಣ ಸೃಷ್ಟಿ ಮಾಡಿದೆ ನಮಗೆ ಅದು. ನಮ್ಮ ಕಾಕೋರು ಅಂದರೆ ನಮ್ಮ ಚಿಕ್ಕಪ್ಪವರು COVID-19 ಒಂದು ಇದು ವೇವ್ ಬಂದಾಗ ಆ ಕೊರೋನಾದಿಂದ ತೀರ್ಕೊಂಡ್ರು ಅವರು. ಕೋವಿಡ್ ಕಾರಣದಿಂದ ಅವ್ರು ತೀರ್ಕೊಂಡ್ರು ಅಷ್ಟೇ. ಸರ್, ಈಗ ನೀವು ಹೇಳ್ತಾ ಇದ್ರಿ ಬಾಳಿ ಕುಟುಂಬ ಅಂತ ಅಂದ್ರೆ ಅದೊಂದು ದೊಡ್ಡ ಕುಟುಂಬ, ಎಲ್ರಿಗೂ ಗೊತ್ತಿರುವಂತದ್ದು ಅಂತ. ಸೊ ನಮ್ಗೆ ಹೆಂಗಾಗ್ಬಿಡುತ್ತೆ ಅಂತಂದ್ರೆ ಆ ಹೆಸರು ಹೇಳ್ತಾ ಇದ್ದಂಗೆನೆ ಗೌರವ ಅನ್ನೋದು ಸಿಗುತ್ತೆ, ಅಥವಾ ಎಲ್ರಿಗೂ ಅದೊಂದು ದೊಡ್ಡ ಕುಟುಂಬ, ಅವ್ರಿಗೇನ್ ಬಿಡು ಕಮ್ಮಿ, ಅವ್ರಿಗೇನಿದೆ ಬಿಡು ಅನ್ನೋದೊಂದಿರತ್ತೆ. ಅದೇ ಮನೆ ಒಳಗಿನ ಪರಿಸ್ಥಿತಿಗೆ ಏನಿರುತ್ತೆ ಅನ್ನೋದು ನಮಗೆ ಮಾತ್ರ ಗೊತ್ತಿರತ್ತೆ. ಸೊ ಆ ಕಷ್ಟದ ಸಂದರ್ಭಗಳು ಅಥವಾ ಏನೋ ಸಮಸ್ಯೆ ಆಗ್ತಾ ಇದೆ, ಆರ್ಥಿಕವಾಗಿ ನಮ್ಗೆ ಹೊಡ್ತಾ ಬೀಳ್ತಾ ಇದೆ, ಆ ಥರದ್ದು ಏನಾದ್ರು ಅನ್ಸಿದ್ದು, ಅಥವಾ ನಾವು ಕೂಡ ನಮ್ಮ ತಂದೆಗೆ ದುಡಿದು ಕೊಡಬೇಕು, ಅಥವಾ ನಮ್ಮ ಫ್ಯಾಮಿಲಿ ಇನ್ನೂ ಆರ್ಥಿಕವಾಗಿ ಸದೃಢವಾಗಬೇಕು, ಆ ಥರ ನಿಮ್ಗೆ ಅನ್ಸಿದ್ದು ಚಿಕ್ಕ ವಯಸ್ಸಿನಲ್ಲಿ ಏನಾದರೂ ಇತ್ತ ಸರ್ ಹಂಗೆ? ಎಸ್, ಈಗ ನಾವು ಏನು ಮಾಡ್ತಿದ್ವಿ ಅಂತಂದ್ರೆ ಜಾಯಿಂಟ್ ಫ್ಯಾಮಿಲಿ, ಮೊದಲು ಚಿಕ್ಕಪ್ಪ ನಾವು ಜಾಯಿಂಟ್ ಫ್ಯಾಮಿಲಿ ಇದ್ವಿ. ಅದ್ರ ಬರ್ತಾ ಅವರು ಒಂದು ಬಿಸ್ನೆಸ್ ಲೆವೆಲಿಗೆ ಹೋದ್ರಲ್ರಿ. ನಮ್ಮ ಚಿಕ್ಕಪ್ಪರು ಅವ್ರದ್ದೇ ಆದಂಥ ಒಂದು ಪಾಲಿಶ್ ಮಷೀನು, ಅದನ್ನು ನೋಡ್ತಾ ಹೋದ್ರು. ಅದರಲ್ಲಿ ನಮ್ಮ ಚಿಕ್ಕಪ್ಪರದು ಏನಾದ್ರಲ್ಲ ಬಿಸ್ನೆಸ್ ಸ್ವಲ್ಪ ಚೆನ್ನಾಗಿತ್ತು ರೀ. ಮತ್ತು ಆಮೇಲೆ ಬರ್ತಾ ಸ್ವಲ್ಪ ಕಡಿಮೆ ಆದಾಗ ನಮ್ಮ ತಂದೆಯವರು ಆ ಫ್ಯಾಮಿಲಿ ಜವಾಬ್ದಾರಿನೂ ನಿರ್ವಹಣೆ ಮಾಡ್ಲಿಕ್ಕೆ ಸ್ಟಾರ್ಟ್ ಮಾಡಿದ್ರು. ಆಮೇಲೆ ಅವರು ಜಿಲ್ಲಾ ಪಂಚಾಯತ್ ಚುನಾವಣೆಗೆ ನಿಂತಾರ್ರಿ. ಫಸ್ಟ್ ಚುನಾವಣೆಗೆ ನಿಂತಾಗ ಅವ್ರು ಸೋತ್ರಿ. ಸೋತಾಗ ಒಂದಿಷ್ಟು ದುಡ್ಡು ಕಳ್ಕೊಂಡ್ರಿ. ಯಾಕಂದ್ರೆ ಆಗಿನ ಚುನಾವಣೆ ಅಂತಂದ್ರೆ ಅದು ನೈತಿಕತೆ ಚುನಾವಣೆ ಆಗಿತ್ತು, ಜಾಸ್ತಿ ದುಡ್ಡು ಆಗ್ತಾ ಇರಲಿಲ್ಲ. ಬರೀ ಟಿಫನ್ ಮೇಲೆ ಇದ್ರ ಮೇಲಿನ ಚುನಾವಣೆಗಳಾಗ್ತಾ ಇತ್ತು. ಆಮೇಲೆ 2ನೇ ಬಾರಿ ಜಿಲ್ಲಾ ಪಂಚಾಯತ್ ಸದಸ್ಯರಾಗಿ ಆಯ್ಕೆ ಆದರು 1995ರಲ್ಲಿ. ಅವಾಗಿನೇ ನಮ್ಮ ಅಕ್ಕನ ಮದುವೆಯನ್ನ 3 ದಿನ ಊರೂಟ ಹಾಕಿದ್ರಿ. 3 ದಿನ ಊರೂಟ ಅಕ್ಕನ ಮದುವೆಯಲ್ಲಿ. ಹೀಗೆ ಆಡಂಬರದ ಮದುವೆ, ಆಮೇಲೆ ಒಂದಿಷ್ಟು ಸಮಾಜ ಸೇವೆ, ಈ ರೀತಿಯಾಗಿ ನಮ್ಮ ಆಸ್ತಿ ಒಂದು 6 ಎಕರೆ ಜಮೀನಿತ್ತು. ಅದನ್ನು ಕೂಡ ಏನು ಮಾಡಿದ್ರು ಅಂತಂದ್ರೆ ಅದನ್ನು ಮಾರಿ ಜಿಲ್ಲಾ ಪಂಚಾಯತ್ ಚುನಾವಣೆ ನಿಂತು ಗೆದ್ದು, ಮತ್ತು ಈ ರೀತಿ ಆಡಂಬರದ ಮದುವೆ ಆಯಿತು. ಅಂದರೆ ಸುತ್ತೂರಿಗೆ ಒಂದು 10 ಹಳ್ಳಿಗೂ ಕೂಡ ಮದುವೆ ಅಂತ ಮಾಡಿದ್ರೆ ಬಾಳಿ ಕುಟುಂಬದ ಮದುವೆ ಥರನೇ ಮಾಡಬೇಕು ಅನ್ನೋಷ್ಟು ಮಟ್ಟಿಗೆ ಭಾಳ ಅದ್ದೂರಿಯಾದಂಥ ಮದುವೆ ಆಯ್ತು. ಆಮೇಲೆ ನಂತರ ಬರ್ತಾ ಸ್ವಲ್ಪ ಆರ್ಥಿಕ ಸಂಕಷ್ಟಕ್ಕೆ ಬಂದ್ವಿ ನಾವು. ಯಾಕೆಂದರೆ 4 ಜನರ, ಅಂದರೆ ನಮ್ಮದು ಎಜುಕೇಷನ್ಗೆ ಅಷ್ಟು ಖರ್ಚಾಗಲಿಲ್ಲ ರೀ. ಯಾಕೆಂದರೆ ಅವ್ರದ್ದೇ ಆದಂಥ ಸಂಸ್ಥೆ ಇತ್ತು, ತಂದೆಯರೇ ಸ್ಥಾಪನೆ ಮಾಡಿದಂಥ ಸಂಸ್ಥೆ ಇತ್ತು, ರಾವೂರು ಗ್ರಾಮದ ಸಿದ್ಧಲಿಂಗೇಶ್ವರ ವಿದ್ಯಾರ್ಥಿ ಸಂಸ್ಥೆ. ಆ ಸಂಸ್ಥೆಯಲ್ಲೇ ನಾವೆಲ್ಲರೂ ಕೂಡ ಅಲ್ಲಿ ಕಲ್ತ್ವಿ. ನಮ್ಮ ಅಕ್ಕ ರಾಚಮ್ಮ ಅವರು ಸರ್ಕಾರಿ ಪ್ರೌಢಶಾಲೆಯಲ್ಲಿ ಕಲ್ತಿದ್ದಾರೆ ರಾವೂರು ಗ್ರಾಮದಲ್ಲಿ. ಯಾಕಂದರೆ ಅವಾಗ ಇನ್ನೂ ಸ್ಕೂಲ್ ಇರಲಿಲ್ಲ ರೀ, ನಮ್ಮ ಸ್ಕೂಲ್ ಸ್ಥಾಪನೆ ಆಗಿರಲಿಲ್ಲ. ಆನಂತರ ನಾವು ಮತ್ತು ನಮ್ಮ ಅಕ್ಕದವರು ಅಣ್ಣದವರು ಎಲ್ಲರೂ ಕೂಡಿ ನಮ್ಮ ಶಾಲೆಯಲ್ಲಿ ಕಲ್ತ್ವಿ. ನಮ್ಮ ಶಾಲೆಯಲ್ಲಿ ಕಲ್ತರೂ ಕೂಡ ನಾವು ಫೀಸ್ ಕಟ್ಟಬೇಕಾಗಿತ್ತು ರೀ. ಫೀಸ್ ಕಟ್ಟಬೇಕಾಗಿತ್ತು. ಒಂದಿಷ್ಟು ಬೇರೆ ಹೊರಗಡೆ ನೋಟಕ್ಕೆ ಏನಾಯಿತು, ಇದು ಬಾಳಿ ಫ್ಯಾಮಿಲಿ, ಇದು ಸಫಿಸ್ಟಿಕೇಟೆಡ್ ಫ್ಯಾಮಿಲಿ, ಒಂದು ಒಳ್ಳೆ ಪ್ರತಿಷ್ಠಿತ ಫ್ಯಾಮಿಲಿ, ಆರ್ಥಿಕವಾಗಿ ಅನುಕೂಲ ಇರುವಂಥ ಫ್ಯಾಮಿಲಿ ಅಂತ ಅವ್ರು ತಿಳ್ಕೊಳ್ತಾ ಇದ್ರು. ಅದ್ರ ಒಳಗಡೆ ನೋವು ನಮಗೆ ಗೊತ್ತಾಗ್ತಾ ಇತ್ತು. ನಾವು ಎಷ್ಟು ಆರ್ಥಿಕವಾಗಿ ನಾವು ಆ ಬೇಗುದಿಗೆ ಒಳಗಾಗಿದ್ದೀವಿ ಅನ್ನೋದು ನಮಗೆ ಗೊತ್ತಾಗ್ತಾ ಇತ್ತು. ಆದರೂ ಕೂಡ ಒಂದಿಷ್ಟು ಸವಾಲಿತ್ತು ನಮ್ಗೆ. ಯಾಕಂತಂದರೆ ನಮ್ಮ ತಂದೆಯವರ ಗೌರವ ಕಾಪಾಡಬೇಕು, ನಮ್ಮ ತಂದೆಯವರ ಒಂದು ಪ್ರತಿಷ್ಠಿತೆ. ಯಾಕಂದರೆ ಇಡೀ ಸಮಾಜ ರಾವೂರು ಗ್ರಾಮ ಅಂತಂದರೆ ಅದ್ರ ಗುಂಡಣ್ಣ ಬಾಳಿ ಅಂತಂದರೆ ಅದು ಒಂದು ಗೌರವದ ಪ್ರಶ್ನೆ. ಅದು ಅಂದರೆ ಇವರು ಹೊಂಟಾರ ಅಂತಂದರೆ ಎಲ್ಲರೂ ಎದ್ದು ನಿಂದ್ರವರು. ಅಷ್ಟು ಕಷ್ಟ ನೀಡು, ದುಡ್ಡಿಲ್ಲ ಅಂದ್ರೆ ಪರವಾಗಿಲ್ಲ, ಅದ್ರ ಹೆಸರು ಗಳಿಸಿದ್ದಾರೆ. ಆ ಹೆಸರನ್ನು ಕಾಪಾಡ್ಕೊಳ್ಬೇಕು ಅನ್ನೋದು ಕೂಡ ನಮ್ಮ ಒಂದು ಮನಸ್ಸಿನಲ್ಲಿ ಒಂದು ಸಂಕಲ್ಪ ಇತ್ತು. ಹಾಗಾಗಿ ನಮ್ಮ ಅಣ್ಣ ಅಕ್ಕ ಎಲ್ಲರೂ ಕೂಡ ಇವತ್ತು ಒಂದು ದೊಡ್ಡ ದೊಡ್ಡ ಪೋಸ್ಟ್ನಲ್ಲಿದ್ದಾರೆ. ಯಾಕಂತಂದರೆ ಅವರು ಹಾಕಿಕೊಟ್ಟಂಥ ಒಂದು ಬುನಾದಿ ಏನಿದೆಯಲ್ಲ, ಅದು ಅಷ್ಟು ಗಟ್ಟಿಯಾದಂಥ ಬುನಾದಿ, ಒಂದು ಶಿಸ್ತಿನ ಪಾಠ. ಅದು ಯಾವತ್ತೂ ಹೇಳ್ತಾ ಇದ್ರು, ಅದನ್ನು ನಾವು ಕಲ್ತಿದ್ದೀವಿ ಮೇಡಮ್.